ಹೇ ಗಾಯ್ಸ್, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕಲ್ತು ಔರಾದ್ಕಂತೂ ಹೋಗಿದ್ದೀವಿ. ಮುಂಜಾನೆ 8:30 ಹಂಗೆ ಮನೆಯಿಂದ ಬಿಟ್ಟಿದ್ದೀವಿ. ಅಷ್ಟು ಮುಂಜಾನೆ ಔರಾದ್ಗೆ ಏಕೆ ಹೋದಿವಂತ ಮುಂದೆ ಹೇಳ್ತೀನಿ. ನಾವು ಔರಾದ್ಗೆ ಹೋಗ್ತಿರುವಾಗ ಸಾಯಿಬಾಬಾ ಟೆಂಪಲ್ ಅಂತೂ ಕಾಣ್ತು. ಅದಕ್ಕೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಒಳಗೆ ಹೋದ್ವಿ. ಒಳಗೆ ಹೋದಾದ್ಮೇಲೆ ದರ್ಶನ ಮಾಡ್ಕೊಂಡು ಗಂಧನ ಹಚ್ಕೊಂಡ್ವಿ. ನಮ್ಗೆ ತೀರ್ಥ ಮತ್ತೆ ಪ್ರಸಾದ ಕೊಡೋಕೆ ಪೂಜಾರಿ ಅಂತೂ ಇರ್ಲಿಲ್ಲ. ನಾವೇ ಒಬ್ರಿಗೊಬ್ರು ಪೂಜಾರಿಗಳಾದ್ವಿ. ತೀರ್ಥ ಮತ್ತೆ ಪ್ರಸಾದ ತಗೊಂಡು ಸ್ವಲ್ಪ ಹೊತ್ತು ಕುಂತೀವಿ. ಸ್ವಲ್ಪ ಹೊತ್ತು ಕುಂತಿಂದಾದ್ಮೇಲೆ ಹೋಗುವಾಗ ನಾನು ಚಿಕ್ಕ ಮಕ್ಕಳ ಥರ ಸ್ವಲ್ಪ ಜೋಕಾಲಿ ಆಡಿದೆ. ನಾವು ಔರಾದ್ಗೆ ಏಕೆ ಹೋದ್ವಿ ಅಂತಂದರೆ ಕಾಲುಂಗುರ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ವಿ. ನಾವು ಹೋದಾದ್ಮೇಲೆ ಒಂದು ಗೋಲ್ಡ್ ಶಾಪ್ ಓಪನ್ ಇರಲಿಲ್ಲ. ಯಾವುದೋ ಒಂದು ಗೋಲ್ಡ್ ಶಾಪ್ ಓಪನ್ ಇತ್ತು. ಅದಕ್ಕೆ ಓಪನ್ ಇರುವ ಗೋಲ್ಡ್ ಶಾಪಲ್ಲಿ ಹೋಗಿ ಕಾಲುಂಗುರನ ಕೊಟ್ಟಿವಿ ಮಾಡೋದಕ್ಕೆ. ಕಾಲುಂಗುರ ರೆಡಿ ಆಗೋದಕ್ಕೆ 11 ಆಗುತ್ತೆ ಅಂತೆ. ಅದಕ್ಕೆ ನಾನಂತೂ ಪಾರ್ಲರ್ಗೆ ಹೋದೆ. ಹೇರ್ ಕಟ್ ಮತ್ತು ಐಬ್ರೋಸ್ ಮಾಡಿಕೊಂಡೆ. ನನ್ನ ಹೇರ್ ಕಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಟೈಮ್ ಅಂತೂ 11:30 ಆಯಿತು. ಅದಕ್ಕೆ ಮತ್ತೆ ಗೋಲ್ಡ್ ಶಾಪಿಗೆ ಹೋದ್ವಿ. ಕಾಲುಂಗುರ ರೆಡಿಯಾಗಿ ಕಾಲುಂಗುರನ ಇಟ್ಕೊಂಡು ಅಲ್ಲೇ ಫಿಟ್ ಮಾಡಿಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.